ಕರ್ನಾಟಕದ ಸುದ್ದಿಯತ್ತ ಬರ್ತಾ ಹೋಗೋದಾದ್ರೆ ದುಡ್ಡಿಲ್ಲದೆ ರಾಜ್ಯದ ವಿವಿಗಳ ಪರದಾಟ ಶುರುವಾಗಿದೆ. 9 ಅಷ್ಟೇ ಅಲ್ಲ, ಇನ್ನುಳಿದವುಗಳಿಗೆ ಕೂಡ ಆಪತ್ತು ಎದುರಾಗಿದೆ. ಉನ್ನತ ಶಿಕ್ಷಣದ ಭವಿಷ್ಯ ಏನು ಅನ್ನೋದು ಈಗ ಎಲ್ಲರನ್ನ ಕಾಡ್ತಾ ಇದೆ. ಏನು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 9 ವಿವಿಗಳನ್ನ ಓಪನ್ ಮಾಡಿತ್ತು, ಪ್ರಾರಂಭ ಮಾಡಿತ್ತು. ಆದರೆ ಆ 9 ವಿವಿಗಳನ್ನ ಮುಚ್ಚೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಹೇಳಿಕೆಗಳು, ಅನುಮಾನಗಳು ಕಾಡ್ತಾ ಇದೆ. ಬಟ್ ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳಿದ್ರೆ 9 ವಿವಿಗಳನ್ನು ಮುಚ್ಚುವಂತಹ ಪ್ರಸ್ತಾವನೆ ಇಲ್ಲ. ಆದರೂ ಕೂಡ ಏನಂತಂದ್ರೆ ಪ್ರಯತ್ನಗಳು ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಸರ್ಕಾರದ ನಿರ್ಧಾರ ಶೈಕ್ಷಣಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅನುದಾನದ ಕೊರತೆ ಮತ್ತು ಆರ್ಥಿಕ ದುಸ್ಥಿತಿಯಿಂದಾಗಿ ಹಲವಾರು ವಿವಿಗಳು ಸಂಕಷ್ಟದಲ್ಲಿ ಇವೆ. ಅದು ಉನ್ನತ ಶಿಕ್ಷಣದ ಭವಿಷ್ಯಕ್ಕೆ ಅತಿ ಹೆಚ್ಚಿನ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜೊತೆಗೆ ಏನಂತಂದ್ರೆ ಅತ್ಯಂತ ಅವೈಜ್ಞಾನಿಕವಾಗಿ ಅಗತ್ಯ ಅನುದಾನ ಹಾಗೂ ಸೌಲಭ್ಯ ಒದಗಿಸದೇ ಇರುವಂತಹ ವಿವಿಗಳನ್ನು ನಾವು ಏನಂತಂದ್ರೆ ಕೆಲವೊಂದಿಷ್ಟು ಹೆಸರನ್ನ ಮಾಡಿದ್ದೆಂಬ ಇಂತಹ ವಿವಿಗಳನ್ನು ಕ್ಲೋಸ್ ಮಾಡೋದಕ್ಕೆ, ಅಂದರೆ ಇಂತಹ ವಿವಿಗಳನ್ನು ಮುಚ್ಚೋದಕ್ಕೆ ಏನಂತಂದರೆ ಒಂದು ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ ಸರ್ಕಾರ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಬಟ್ ಏನಂತಂದರೆ ಈಗ ಏನಂತಂದರೆ ಇದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ವಿಶ್ವವಿದ್ಯಾಲಯಗಳ ವಿಭಜನೆಯ ಸಶಕ್ತ ವಿವಿಗಳನ್ನು ದುರ್ಬಲಗೊಳಿಸುವ ಉದಾಹರಣೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 35 ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿ ಪರಿಶೀಲಿಸಿದಾಗ ಮುಚ್ಚುವ ಭೀತಿ ಇರುವ 9 ವಿವಿಗಳು ಮಾತ್ರವಲ್ಲ, ಉಳಿದ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿಯೂ ಕೂಡ ಆತಂಕಕ್ಕೆ ಕಾರಣವಾಗಿದೆ. ವಿವಿಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿ ಅವಲೋಕಿಸಿದ ತಜ್ಞರು 4 ವಿಶ್ವವಿದ್ಯಾಲಯಗಳ ಆರ್ಥಿಕ ಪರಿಸ್ಥಿತಿ ಮಾತ್ರ ಉತ್ತಮವಾಗಿದೆ, ಇನ್ನುಳಿದ 10 ವಿವಿಗಳ ಪರಿಸ್ಥಿತಿ ಸಾಧಾರಣವಾಗಿದೆ. 3 ಹಳೆಯ ವಿಶ್ವವಿದ್ಯಾಲಯಗಳ ಹಣಕಾಸು ಸ್ಥಿತಿ ತೀವ್ರವಾಗಿ ಹದಗೆಟ್ಟು ಹೋಗಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಅವುಗಳ ಆದಾಯ ನೌಕರರ ಪಿಂಚಣಿಗೂ ಕೂಡ ಬರ್ತಾ ಇಲ್ಲ ಅನ್ನುವಂತಹ ಒಂದು ವರದಿಯನ್ನು ತಜ್ಞರು ನೀಡಿದ್ದಾರೆ. ಯಾವುದೇ ಸಂಯೋಜಿತ ಕಾಲೇಜುಗಳಾಗಿರಬಹುದು, ಆಂತರಿಕ ಆದಾಯವಿಲ್ಲದ 6-7 ವಿವಿಗಳು ಸರ್ಕಾರದ ಅನುದಾನಕ್ಕಷ್ಟೇ ಸೀಮಿತವಾಗಿದೆ. ಬಟ್ ಏನಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ, ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ವಿವಿಗಳನ್ನು ಮುಚ್ಚುವ ಅನಿವಾರ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಅವೈಜ್ಞಾನಿಕ ಅಗತ್ಯ ಅನುದಾನ ಹಾಗೂ ಕೆಲವೊಂದಿಷ್ಟು ವಿಚಾರಗಳನ್ನು ಇಟ್ಟುಕೊಂಡು ವಿವಿಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಮುಂದಾಗಿದೆ. ಬಟ್ ವಿವಿಗಳನ್ನು ಮುಚ್ಚೋದು ಬಿಡೋದು ಸೆಕೆಂಡರಿ. ಬಟ್ ಅಲ್ಲಿ ಈ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಇಲ್ಲ ಅಂತಂದರೆ ಏನು ಮಾಡೋದು? ಅನುದಾನ ವೇಸ್ಟ್ ಆಗುತ್ತೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ವಿವಿಯನ್ನು ಮುಚ್ಚೋದಕ್ಕೆ ಸರ್ಕಾರ ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ವಿಪಕ್ಷಗಳಿಗೆ ಇದೊಂದು ಅಸ್ತ್ರವಾಗಿ ಪರಿಣಮಿಸಿದೆ. ನಿಜಕ್ಕೂ ಜೀವನ್, ಈಗ 9 ವಿವಿ ಮುಚ್ಚುವಂಥ ನಿರ್ಧಾರ ಏನಿದೆ ಅದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು 4 ವಿವಿ ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಆರ್ಥಿಕ ಮುಗ್ಗಟ್ಟು, ದಾಖಲಾತಿ ಕಡಿಮೆ ಇದೆ, ಪಿಂಚಣಿಯಲ್ಲಿ ಸಿಗ್ತಾ ಇಲ್ಲ, ಆರ್ಥಿಕ ಸಮಸ್ಯೆ ಇದೆ. ಹಾಗಾಗಿನೇ ಶಿಕ್ಷಣ ವ್ಯವಸ್ಥೆ ಮೇಲೆ ಇದು ಖಂಡಿತ ಪರಿಣಾಮ ಬೀರುತ್ತೆ. ಉನ್ನತ ಶಿಕ್ಷಣ ಪಡೆಯುವಂಥ ಉದ್ದೇಶ ಇಟ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಸಹಜವಾಗಿ ಒಂದು ಯೂನಿವರ್ಸಿಟಿನ ಆರಂಭ ಮಾಡಿತ್ತು ಹಿಂದಿನ ಸರ್ಕಾರ. ಬಟ್ ಈಗ